ಹಿಂಗೆ ಅಂತಾರ್ರಿ, ಮಹಿಳೆಯವರು ಹೆಂಗೆ ಅವ್ರ ವಯಸ್ಸು ದೊಡ್ಡದಾಗ್ತಾ ಹೋಗ್ತೈತಿ ಅವರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರ್ರಿ. ಇದೇನು ಕರೆಕ್ಟಾ ತಪ್ಪಾ? ಸೊ ನೋಡ್ರಿ, ಇದು ಕರೆಕ್ಟೇ. ಯಾಕಂದ್ರೆ ಪ್ರೆಗ್ನೆನ್ಸಿ ಯಾವಾಗ ಆಗ್ತೈತಿ ರೀ, ಪುರುಷರದ್ದು ವೀರ್ಯ, ಮಹಿಳೆಯರದ್ದು ಎಗ್ ಯಾವಾಗ ಅದು ಕುಡ್ಕೊಂತೈತಿ, ಫರ್ಟಿಲೈಸೇಷನ್ ಆಗ್ತೈತಿ, ಪ್ರೆಗ್ನೆಂಟ್ ಆಗ್ತಾರೆ ಮಹಿಳೆ. ಪುರುಷರದು ವೀರ್ಯ ಏನೈತೆ ಸ್ಪರ್ಮ್, ಅದು ಕಂಟಿನ್ಯೂ ಪ್ರೊಡಕ್ಷನ್ ಅದ್ರದ್ದು ಪುರುಷರ ಮೈಯಾಗ ಆಗ್ತಿರ್ತೈತಿ. ಆದ್ರೆ ಮಹಿಳೆಯರದ್ರ ಆ ರೀತಿ ಇರಂಗಿಲ್ಲ. ಅದ್ರದ್ದು ಓವ್ರಿ ಏನಿರ್ತೈತಿ ಅದ್ರೊಳಗೆ ಎಗ್ಸ್ ಲಿಮಿಟೆಡ್ ಸ್ಟಾಕ್ ಇರ್ತೈತಿ ರೀ. ಪ್ಯೂಬರ್ಟಿ ಯಾವಾಗ ಮಹಿಳೆಗೆ ಚಾಲು ಆಗುತ್ತೋ, ಪೀರಿಯಡ್ಸ್ ಯಾವಾಗ ಚಾಲು ಆಗ್ತಾವೆ, ಪ್ರತಿ ತಿಂಗಳ ಒಳ್ಳೆ ಕ್ವಾಲಿಟಿ ಎಗ್ಸ್ ಮಹಿಳೆಯವರು ರಿಲೀಸ್ ಮಾಡ್ತಿರ್ತಾರೆ. ಪೀರಿಯಡ್ ಯಾವಾಗಿಂದ ಚಾಲು ಆಗಿರ್ತೈತಿ. ಸೊ ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಏನಿರ್ತೈತಿ, ಒಂದು ಏಜ್ನ್ಯಾಗ ಪರ್ಟಿಕ್ಯುಲರ್ ತಿಂಗಳ ಏನು ಮುಟ್ಟು ಹೋಗ್ತಿರ್ತೈತಿ, ಒಳ್ಳೆ ಎಗ್ಸ್ ರಿಲೀಸ್ ಆಗ್ತಿರ್ತಾವು. ಅವು ಫರ್ಟಿಲೈಸೇಷನ್ ವೇಟ್ ಮಾಡ್ತಿರ್ತಾವೆ. ಆದ್ರೆ ಅಲ್ಲಿ ಅದು ಫರ್ಟಿಲೈಸೇಷನ್ ಆಗಂಗಿಲ್ಲ. ಸೊ ನೀವೇನ್ರ ಮಹಿಳೆಯರು 30 ಆದ್ಮೇಲೆ ಮದ್ವೆ ಮಾಡ್ಕೊಂಡ ಹೊಂತೀರಿ, 35 ವಯಸ್ಸಾದ್ಮೇಲೆ ಮದ್ವೆ ಮಾಡ್ಕೊಂಡ ಹೊಂತೀರಿ ಅಂದ್ರೆ ಆ ಟೈಮ್ನಾಗ ಏನಾಗುತ್ತೆ, ಎಗ್ಸ್ ಕ್ವಾಲಿಟಿ ಓವ್ರೀಸ್ ಒಳಗಡೆ ಸರಿ ಇರಂಗಿಲ್ಲ. ಮತ್ತು ಅದ್ರ ಸ್ಟಾಕ್ ಏನು ಉದುರ್ತೈತೆ ನೋಡ್ರಿ, ಅವು ಅಷ್ಟು ಒಳ್ಳೆ ಸ್ಟಾಕ್ ಇರಂಗಿಲ್ಲ, ಅದ್ರ ಕ್ವಾಲಿಟಿ ಕೂಡ ಅಷ್ಟು ರಿಚ್ ಇರಂಗಿಲ್ಲ. ಅದರ ಸಂಬಂಧ ಅದು ಫರ್ಟಿಲೈಸೇಷನ್ ಆಗಂಗಿಲ್ಲ, ಪುರುಷರು ವೀರ ಜೊತೆ ಕೂಡಂಗಿಲ್ಲ, ಫರ್ಟಿಲೈಸೇಷನ್ ಆಗಂಗಿಲ್ಲ, ನೀವು ಪ್ರೆಗ್ನೆಂಟ್ ಆಗಂಗಿಲ್ಲ. ಅದಕ್ಕೆ ನೀವೇನ್ರ ಸಣ್ಣ ವಯಸ್ಸಿನಾಗ ಮದ್ವೆ ಲೇಟ್ ಮಾಡ್ಕೋಬೇಕಂತ ಅನ್ನಕ್ಕೆ ಕುಂತೀರಂದ್ರೆ ನೀವು ಎಗ್ಸ್ ಏನಾಗುತ್ತೆ ಫ್ರೀಸ್ ಮಾಡ್ಕೋಬಹುದು. ಇದೊಂದು ಪ್ರೊಸೀಜರ್ ಇರ್ತೈತಿ, ಎಗ್ಸ್ ಫ್ರೀಸ್ ಮಾಡ್ಕೋಬಹುದು. ಇದೊಂದು ಎಕ್ಸ್ಪೆನ್ಸಿವ್ ಪ್ರೊಸೀಜರ್ ಇರ್ತೈತಿ, ಎಗ್ಸ್ ಫ್ರೀಸ್ ಮಾಡ್ಕೋಬಹುದು. ಅದ್ರಲ್ಲಿ ಏನಾಗುತ್ತೆ, ನೀವು ಲೇಟ್ ಮ್ಯಾರೇಜ್ ಆಗಕ್ಕೆ ಕುಂತೀರಂದ್ರೆ ಆ ಎಗ್ಸ್ ನೀವು ಯೂಸ್ ಮಾಡ್ಕೊಂಡು ಪ್ರೆಗ್ನೆಂಟ್ ಆಗ್ಬೋದು ರೀ. 30-40% ಚಾನ್ಸಸ್ ಇರ್ತೈತಿ. ಅವು ಎಗ್ಸ್ ಯೂಸ್ ಮಾಡ್ಕೊಂಡು ನೀವು ವಯಸ್ಸಾದ್ಮೇಲೆ ಕೂಡ ಪ್ರೆಗ್ನೆನ್ಸಿ ಮಾಡ್ಕೋಬಹುದು. ಇದೇ ರೀತಿ ಮುಂದೆ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.